ನಮಸ್ಕಾರ ಪ್ರೈವೇಟ್ ನನ್ಗೆ ಸ್ವಾಗತ. ನಾನು ಮಾದೇಶ ಆನೇಕಲ್. ಮೊದಲಿಗೆ ಹೆಡ್ಲೈನ್ಸ್. ಬಿಹಾರ ಕದನದ ಫಲಿತಾಂಶಕ್ಕೆ ಕ್ಷಣಗಣನೆ. ಘಟಾನುಘಟಿ ನಾಯಕರ ಹಣೆ ಬರಹ ನಾಳೆ ನಿರ್ಧಾರ. ನಿಜವಾಗುತ್ತಾ ಚುನಾವಣಾ ಉತ್ತರ ಸಮೀಕ್ಷೆಗಳ ಭವಿಷ್ಯ? ಪ್ರಶಸ್ತಿ ವಾಪಸಾತಿಗೆ ಅನುಪಮ್ ಖೇರ್ ಕಿಡಿ. ಕೇಂದ್ರದ ಪರ ದೆಹಲಿಯಲ್ಲಿ ಬೃಹತ್ ರ್ಯಾಲಿ. ಕೆಲ ಸಾಹಿತಿಗಳ ವಿರುದ್ಧ ಎಸ್ಎಲ್ ಭೈರಪ್ಪ ಆಕ್ರೋಶ. ಸಚಿವ ಆಂಜನೇಯ ಮನೆಯಲ್ಲಿನ ಡೀಲ್ ಪ್ರಕರಣ. ರಾಜ್ಯಪಾಲರ ಬಳಿ ದೂರು ನೀಡಿದ ಬಿಜೆಪಿ ನಾಯಕರು. ಸಮಾಜ ಕಲ್ಯಾಣ ಸಚಿವರ ವಿರುದ್ಧ ಕಮಲ ಪಡೆ ಆಕ್ರೋಶ. ಕಣಿವೆ ರಾಜ್ಯಕ್ಕೆ 80,000 ಕೋಟಿ ಅನುದಾನ. ಕಾಶ್ಮೀರಿ ವಿಷಯದಲ್ಲಿ ತನಗ್ಯಾರ ಸಲಹೆ ಬೇಕಿಲ್ಲ ಅಂದ ಮೋದಿ. ಪ್ರಧಾನಿ ವಿರುದ್ಧ ಓಮರ್ ಅಬ್ದುಲ್ಲಾ ಕಿಡಿ. ಟೀಂ ಇಂಡಿಯಾ ಬಿಗಿ ಬೌಲಿಂಗ್ಗೆ ಹರಿಣಗಳು ಉಡೇಸ. 3 ದಿನಕ್ಕೆ ಹೊರಬಿತ್ತು ಮೊಹಾಲಿ ಟೆಸ್ಟ್ ರಿಸಲ್ಟ್. ಮೊದಲ ಟೆಸ್ಟ್ನಲ್ಲೇ ಕೊಹ್ಲಿ ಪಡೆಗೆ ವಿಜಯ ಮಾಲೆ. ದೇಶದ ಭವಿಷ್ಯದ ರಾಜಕಾರಣವನ್ನೇ ಬದಲಾಯಿಸುವಂತಹ ದಿಕ್ಸೂಚಿ ಅಂತ ಹೇಳಲಾಗ್ತಾ ಇರುವಂತಹ ಬಿಹಾರ ಕದನದ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಮಧ್ಯಾಹ್ನದ ವೇಳೆಗೆ ರಿಸಲ್ಟ್ ಹೊರಬೀಳುವಂತಹ ಸಾಧ್ಯತೆಗಳಿವೆ. ಹೀಗಾಗಿ ಈಗಾಗಲೇ ಅಭ್ಯರ್ಥಿಗಳು ಮಾತ್ರವಲ್ಲದೆ ರಾಜಕೀಯ ಘಟಾನುಘಟಿಗಳ ಎದೆಯಲ್ಲಿ ಲಬ್ ಡಬ್ ಜೋರಾಗಿದೆ. ಯಾರಿಗೆ ಒಲಿಯುತ್ತೆ ಬಿಹಾರ? ನಿತೀಶ್ ವರ್ಸಸ್ ಮೋದಿ ಮಧ್ಯೆ ಗೆಲ್ಲೋರ್ಯಾರು? ಬಿಹಾರ ಕದನ ಅಂತ್ಯವಾಗಿದೆ. ಈಗೇನಿದ್ರು ಮತದಾರರು ಬರೆದ ಹಣೆ ಬರಹದ ಚಿತ್ರಣ ಕಾಣೋದೊಂದೇ ಬಾಕಿ. ಬಿಹಾರ ಗದ್ದುಗೆ ಯಾರ ಪಾಲಾಗುತ್ತೆ ಎಂಬುದೇ ದೇಶದೆಲ್ಲೆಡೆ ಚರ್ಚೆಯಾಗಿರುವಂತಹ ವಿಚಾರ. ಕಳೆದ 1 ತಿಂಗಳಿಂದ ಇಡೀ ಕೇಂದ್ರ ಸರ್ಕಾರವೇ ಬಿಹಾರದಲ್ಲಿ ಬೀಡು ಬಿಟ್ಟಿತ್ತು. ಬಿಹಾರದಲ್ಲಿ ಗೆಲ್ಲಲೇಬೇಕೆಂಬಂತ ಹಠ ತೊಟ್ಟಿದ್ದ ಪ್ರಧಾನಿ ಮೋದಿಗೆ ಇದು ಪ್ರತಿಷ್ಠೆಯ ವಿಚಾರ. ಆದರೆ ಬಿಹಾರ್ ಸಿಎಂ ನಿತೀಶ್ ಕುಮಾರ್ ಮತ್ತು ಆರ್ಜೆಡಿ ವರಿಷ್ಠ ಲಾಲೂ ಪ್ರಸಾದ್ ಯಾದವ್ ಇದು ರಾಜಕೀಯದ ಅಳಿವು ಉಳಿವಿನ ಪ್ರಶ್ನೆ. ತೀರ್ಪು ಪ್ರಕಟಿಸಲು ಸಜ್ಜಾದ ಆಯೋಗ. 6,68,00,000 ಮತದಾರರು ಬರೆದಿರುವಂತಹ ತೀರ್ಪು ನಾಳೆ ಬೆಳಗ್ಗೆಯಿಂದಲೇ ಪ್ರಕಟವಾಗುತ್ತಾ ಸಾಗುತ್ತದೆ. ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಅಂದ್ರೆ 56.86% ಮತದಾನವಾಗಿದೆ. 39 ಜಿಲ್ಲೆಗಳ 243 ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಕಣದಲ್ಲಿರುವಂತಹ 3,500 ಅಭ್ಯರ್ಥಿಗಳ ಹಣೆ ಬರಹ ನಿರ್ಧಾರವಾಗಲಿದೆ. ಇನ್ನು ಮತ ಎಣಿಕೆಗೆ ಚುನಾವಣೆ ಆಯೋಗ ಸಕಲ ಸಿದ್ಧತೆ ಕೈಗೊಂಡಿದೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಶುರುವಾಗಲಿದೆ. 38 ಜಿಲ್ಲೆಗಳ 39 ಕೇಂದ್ರಗಳಲ್ಲಿ ಮತ ಎಣಿಕೆ ಕೇಂದ್ರವನ್ನ ಸ್ಥಾಪಿಸಲಾಗಿದ್ದು 243 ಕ್ಷೇತ್ರಗಳಿಗೆ ಪ್ರತ್ಯೇಕ ಎಣಿಕೆಯನ್ನ ನಡೆಸಲಾಗುತ್ತೆ. ನಕ್ಸಲ್ ಪೀಡಿತ ಸಹರ್ಸಾ ಜಿಲ್ಲೆಯಲ್ಲಿ ಮಾತ್ರ ಭದ್ರತಾ ದೃಷ್ಟಿಯಿಂದ 2 ಕಡೆ ಕೇಂದ್ರಗಳನ್ನ ಸ್ಥಾಪಿಸಲಾಗಿದೆ. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮ ವಹಿಸಿರುವಂತಹ ಚುನಾವಣಾ ಆಯೋಗ ಭಾರೀ ಭದ್ರತೆಯನ್ನ ಕೈಗೊಂಡಿದೆ. ಚುನಾವಣಾ ಕೊಠಡಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನ ಸಹ ಈಗಾಗಲೇ ಅಳವಡಿಸಲಾಗಿದೆ. ಜೊತೆಗೆ ಮತ ಎಣಿಕೆಯ ಸಂಪೂರ್ಣ ಚಿತ್ರೀಕರಣವನ್ನ ಸಹ ಮಾಡಲಾಗ್ತಾ ಇದೆ. ಗೊಂದಲ ಹುಟ್ಟುಹಾಕಿದ ಸಮೀಕ್ಷೆಗಳು. ಇನ್ನು ಇದೇ ಮೊದಲ ಬಾರಿಗೆ ಚುನಾವಣೋತ್ತರ ಸಮೀಕ್ಷೆಗಳಲ್ಲೂ ಗೊಂದಲ ಸೃಷ್ಟಿಯಾಗಿದೆ. ಇಂಡಿಯಾ ಟುಡೇ ಸಮಬಲ ಹೋರಾಟದ ಸುಳಿವನ್ನ ನೀಡಿದೆ. ಎನ್ಡಿಎ ಕೂಟಕ್ಕೆ 113 ರಿಂದ 127 ಸ್ಥಾನ ಗಳಿಸಬಹುದು. ಮಹಾಮೈತ್ರಿಕೂಟ 111 ರಿಂದ 123 ಸ್ಥಾನಗಳಲ್ಲಿ ಜಯ ಸಾಧಿಸಬಹುದು ಅಂತ ಭವಿಷ್ಯವನ್ನ ನುಡಿದಿದೆ. ಆದರೆ ಚಾಣಕ್ಯ ಮತ್ತು ಟುಡೇ ಸರ್ವೆ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟ ಭಾರಿ ಜಯವನ್ನ ಸಾಧಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಚಾಣಕ್ಯ ಪ್ರಕಾರ ಬಿಜೆಪಿ ನೇತೃತ್ವಕ್ಕೆ 155 ಸ್ಥಾನ ಗಳಿಸಬಹುದು ಅಂತ ಹೇಳ್ತಾ ಇದೆ. ಮೋದಿ ಪ್ರಾಬಲ್ಯ ಸಾಧಿಸಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ನಿತೀಶ್ ಟೀಮ್ಗೆ ಕೇವಲ 83 ಸ್ಥಾನಗಳಲ್ಲಿ ಮಾತ್ರ ಗೆಲುವು ಅಂತ ಹೇಳಿದೆ. ಇವುಗಳ ಹೊರತಾಗಿ ಎಬಿಪಿ, ಇಂಡಿಯಾ ಟಿವಿ, ನ್ಯೂಸೆಟ್ಸ್ ವಾಹಿನಿಗಳು ನಡೆಸಿದ ಸಮೀಕ್ಷೆಯಲ್ಲಿ ಮಹಾಮೈತ್ರಿಕೂಟ ಜಯ ಸಾಧಿಸುವ ಬಗ್ಗೆ ಭವಿಷ್ಯ ನುಡಿದಿವೆ.
मीडिया वाले को कंफ्यूज कर दिया है भाजपा ने, सब गुमराह हो गए हैं। 190 सीट पर महागठबंधन यहाँ स्वीप कर रहा है पूरे बिहार। धड़कन उन का हिल डोल रहा है, अमित शाह के, नरेंद्र मोदी का, सब जीत रहा है टोटल, नो डाउट। नीतीश सरकार को एक और मौका देने के लिए है, जो हैवी टर्नआउट है, कि हम इस सरकार से प्रसन्न हैं और चाहते हैं कि पूर्ण बहुमत के साथ ये सरकार फिर आए। ಒಟ್ಟಾರೆ ದೇಶಕ್ಕೆ ದಿಕ್ಸೂಚಿ ತೋರುವಂತ ಬಿಹಾರ ವಿಧಾನಸಭೆ ಚುನಾವಣೆ ಫಲಿತಾಂಶ ನಾಳೆ ಪ್ರಕಟವಾಗಲಿದೆ. ಗೆಲುವಿಗಾಗಿ ವಿವಿಧ ದೇವಾಲಯಗಳಲ್ಲಿ ಪೂಜಾ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಆದರೆ ಮತದಾರ ಬರೆದಂತ ಹಣೆಬರಹ ಯಾರಿಗೆ ಪೂಜಾ ಫಲವಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಾಜ್ ನ್ಯೂಸ್. ದೇಶದಲ್ಲಿ ಅಸಹಿಷ್ಣುತೆ ಇದೆ ಎನ್ನುವವರ ವಿರುದ್ಧ ದೆಹಲಿಯಲ್ಲಿಂದು ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಬಾಲಿವುಡ್ ನಟ ಅನುಪಮ್ ಖೇರ್ ನೇತೃತ್ವದಲ್ಲಿ ನಡೆದಂತ ರ್ಯಾಲಿಯಲ್ಲಿ ಸಾಕಷ್ಟು ಮಂದಿ ಸಾಹಿತಿಗಳು, ನಿರ್ದೇಶಕರು, ಕಲಾವಿದರು ಭಾಗಿಯಾಗಿದ್ದರು. ಈ ವೇಳೆ ಪ್ರತಿಭಟನಾಕಾರರೆಲ್ಲ ಕೇಂದ್ರ ಸರ್ಕಾರದ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಪ್ರಶಸ್ತಿ ವಾಪಸ್ಸಾತಿಗೆ ಅನುಪಮ್ ಖೇರ್ ಕಿಡಿ. ಕೇಂದ್ರದ ಪರ ದೆಹಲಿಯಲ್ಲಿ ಬೃಹತ್ ರ್ಯಾಲಿ. ದೇಶದಲ್ಲಿ ಸಹಿಷ್ಣುತೆ ಮತ್ತು ಅಸಹಿಷ್ಣುತೆಯ ವಾದ ವಿವಾದ ಕಳೆದ ಕೆಲ ದಿನಗಳಿಂದ ತಾರಕಕ್ಕೇರಿದೆ. ದೇಶದಲ್ಲಿ ಅಸಹಿಷ್ಣುತೆ ಹೆಚ್ಚಾಗಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಮೊನ್ನೆಯಷ್ಟೇ ಕಾಂಗ್ರೆಸ್ಸಿಗರು ರಾಷ್ಟ್ರ ರಾಜಧಾನಿಯಲ್ಲಿ ಕಾಲ್ನಡಿಗೆ ಜಾಥಾ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಆದ್ರೆ ಇವತ್ತು ದೇಶದಲ್ಲಿ ಅಸಹಿಷ್ಣುತೆ ಇಲ್ಲ ಅಂತ ಕೇಂದ್ರ ಸರ್ಕಾರದ ಪರವಾಗಿ ಬಾಲಿವುಡ್ ನಟ ಅನುಪಮ್ ಖೇರ್ ನೇತೃತ್ವದಲ್ಲಿ ಸಾಹಿತಿಗಳು, ನಿರ್ದೇಶಕರು ಸೇರಿದಂತೆ ಸಾಕಷ್ಟು ಮಂದಿ ಮಾರ್ಚ್ ಆಫ್ ಇಂಡಿಯಾ ಹೆಸರಿನಲ್ಲಿ ದೆಹಲಿಯ ಇಂಡಿಯಾ ಗೇಟ್ನಿಂದ ರಾಷ್ಟ್ರಪತಿ ಭವನದವರೆಗೆ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅನುಪಮ್ ಖೇರ್, ದೇಶದಲ್ಲಿ ಸಾಕಷ್ಟು ಸಹಿಷ್ಣುತೆ ಇದೆ. ಅಸಹಿಷ್ಣುತೆ ದೇಶ ಎಂದು ಕರೆಯುವಂತ ಹಕ್ಕು ಯಾರಿಗೂ ಇಲ್ಲ. ರಾಷ್ಟ್ರದಲ್ಲಿ ಅಸಹಿಷ್ಣುತೆ ಇದೆ ಎಂದು ಪ್ರಶಸ್ತಿಗಳನ್ನ ಹಿಂದಿರುಗಿಸ್ತಾ ಇರೋದು ಸರ್ಕಾರಕ್ಕೆ ಮುಖಭಂಗವಾಗುವುದಿಲ್ಲ. ಬದಲಿಗೆ ಪ್ರಶಸ್ತಿ ನೀಡಿದ್ದ ತೀರ್ಪುಗಾರರಿಗೆ ಮುಖಭಂಗವಾಗಿದೆ ಅಂತ ಹೇಳಿದ್ರು. ಅಲ್ಲದೆ ಪ್ರತಿ ರಾಷ್ಟ್ರದಲ್ಲೂ ಆಂತರಿಕ ಸಮಸ್ಯೆಗಳಿರ್ತವೆ, ಹಾಗಂತ ಅದನ್ನೇ ಅಸಹಿಷ್ಣುತೆ ಎನ್ನಲಾಗದು ಅಂತ ಪ್ರತಿಪಾದಿಸಿದ್ರು. देश में बहुत हर देश में उतार चढ़ाव होते हैं, लेकिन इसका मतलब ये कहना देश को कि देश इंटॉलरेंट है, ये बहुत ही गलत बात है। देखो जी, लोगों का काम है कहना, लोग अपनी कमजोरी छुपाते हैं कोई ना कोई किसी पर आरोप लगाकर, मगर ये मार्च हिंदुस्तानी लोग निकाल रहे हैं, इंडियंस निकाल रहे हैं, एक ऐसे लोग सोच रहे हैं जो मेरे साथ जुड़े हुए हैं, हमारे साथ जुड़े हुए हैं, जो दुनिया तक ये पैगाम पहुंचाना चाहते हैं कि जो ये अफवाहें फैलाई जा रही हैं इंटरनेशनल सर्किट्स में कि हिंदुस्तान एक टॉलरेंट देश नहीं है। कल मैंने एक बहुत बड़ी इंटरनेशनल मैगजीन में पढ़ा जिसकी हेडलाइन थी इनटॉलरेबल। ಇನ್ನು ಸಾಹಿತಿ ಭೈರಪ್ಪ ಸಹ ಪ್ರಶಸ್ತಿ ವಾಪಸ್ ಮಾಡ್ತಾ ಇರುವಂತಹ ಸಾಹಿತಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಾಹಿತಿಗಳಲ್ಲಿ ಎರಡು ವಿಧ, ಒಂದು ಶುದ್ಧ ಸಾಹಿತಿಗಳು, ಇನ್ನೊಂದು ರಾಜಕೀಯ ಸಾಹಿತಿಗಳು. ಪ್ರಶಸ್ತಿ ವಾಪಸ್ ಮಾಡ್ತಾ ಇರುವಂತಹ ಸಾಹಿತಿಗಳು ರಾಜಕೀಯ ಸಾಹಿತಿಗಳ ಗುಂಪಿಗೆ ಸೇರ್ತಾರೆ ಅಂತ ಹೇಳಿದ್ರು. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನ ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ, ಆದರೆ ಕಾಂಗ್ರೆಸ್ ಕೆಲ ಸಾಹಿತಿಗಳನ್ನ ಮುಂದಿಟ್ಕೊಂಡು ಅನಗತ್ಯ ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಅಂತ ಆಪಾದಿಸಿದ್ರು. ಒಟ್ಟಲ್ಲಿ ದೇಶದಲ್ಲಿ ಸಹಿಷ್ಣುತೆ ಮತ್ತು ಅಸಹಿಷ್ಣುತೆ ವಾದ ವಿವಾದ ಕಳೆದ ಕೆಲ ದಿನಗಳಿಂದ ತಾರಕಕ್ಕೇರ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ವಿಚಾರಗಳು ಮತ್ಯಾವೆಲ್ಲ ಸ್ವರೂಪಗಳನ್ನ ಪಡೆದುಕೊಳ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಾಜ್ ನ್ಯೂಸ್. ಪ್ರೈವೇಟ್ ಟೈಮ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ನಂತರ. ಚಮ್ಮನೂರು ಜುವೆಲರ್ಸ್ ದೀಪಾವಳಿ ಹಬ್ಬದ ವಿಶೇಷ ಕೊಡುಗೆ, ಪ್ರತಿ ಗ್ರಾಮ್ ಮೇಲೆ 111 ರೂಪಾಯಿಗಳ ರಿಯಾಯಿತಿ. ಈ ಕೊಡುಗೆ ದಿನಾಂಕ 2015 ನವೆಂಬರ್ 8, 9, 10, 11 ಮತ್ತು 12ರವರೆಗೆ ನಿಮ್ಮ ಚಮ್ಮನೂರು ಜುವೆಲರ್ಸ್ ಅಲ್ಲಿ ಮಾತ್ರ. ನನ್ ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಅಂದ್ರೆ ನಿಮ್ ಬಾಬಾ ಕಾಪಾಡ್ತಾನ? ಹೌದು, ಯಾರು ಕಾಪಾಡ್ಲಿಲ್ಲ ಅಂದ್ರು ನನ್ ಬಾಬಾ ಕಾಪಾಡ್ತಾನೆ. ನಾನ್ ತೆಳ್ಳಗಿರೋದ್ರಿಂದ ನನ್ ಮದುವೆ ರಿಜೆಕ್ಷನ್ ಅಪ್ಪ ಅಮ್ಮನಿಗೆ ದೊಡ್ಡ ಚಿಂತೆ ಆಗಿದೆ. ದೇಹದ ತೂಕ ಹೆಚ್ಚಿಸಲು ನ್ಯೂಟ್ರಿಗೇನ್ ಮೆಡಿಕಲ್ಸ್ ಗಳಲ್ಲಿ ಲಭ್ಯ. ಹೊಸ ಲೋಕ ಕಾದಿದೆ, ಶಾಪಿಂಗ್
ತುಂಬಿದೆ. ಹ್ಯಾಪಿ ಶಾಪಿಂಗ್, ಹ್ಯಾಪಿ ಫ್ಯಾಮಿಲಿ. ಕನ್ವಾ ಮಾರ್ಟ್, ಹ್ಯಾಪಿ ಶಾಪಿಂಗ್, ಹ್ಯಾಪಿ ಫ್ಯಾಮಿಲಿ. ಪ್ರೀತಿಯನ್ನು ಹರಡಿ ನೀವು ನಕ್ಕು ನಲಿಯಿರಿ, ವಾತ್ಸಲ್ಯದಿ ಬಂಧು ಬಳಗವ ತಬ್ಬಿಕೊಳ್ಳಿರಿ, ಸ್ಟೈಲ್ ಆಗಿ ನಡೆಯಿರಿ. You're wearing RMK. ಸೆಲೆಬ್ರೇಷನ್ಸ್ಗೆ ರೆಡಿ ಆಗಿ RMKಡಿಯ ಫೆಸ್ಟಿವ್ ಕಲೆಕ್ಷನ್. ಗೈಸ್ ಆರ್ ಕ್ರೇಜಿ ಅಬೌಟ್ ಬಾಡಿ ಬಿಲ್ಡಿಂಗ್. ಯಾರು ನೋಡಿದ್ರು ಬಾಡಿ ಬಿಲ್ಡ್ ಮಾಡ್ತಾ ಇದಾರೆ. ನನಗೂ ಈ ತರ ಬಾಡಿ ಬಿಲ್ಡ್ ಮಾಡಬೇಕು. ದೇಹದ ತೂಕ ಹೆಚ್ಚಿಸಲು ಆಯುರ್ವಿನ್ ನ್ಯೂಟ್ರಿಗೇನ್ ಮೆಡಿಕಲ್ಸ್ ಗಳಲ್ಲಿ ಲಭ್ಯ. ಬಿಬಿಎಂಪಿ ವಾರ್ಡ್ ನಂಬರ್ 3. ಮೇಲ್ನೋಟಕ್ಕೆ ಎಲ್ಲಾ ಓಕೆ, ಒಳಗೊಬ್ರೆ ಇದ್ಯಾಕೆ? ನಿಮ್ಮ ವಾರ್ಡ್, ನಿಮ್ಮ ಕಾರ್ಪೊರೇಟರ್, ಯಾವ ಹಾದಿಯತ್ತ ಸಾಗ್ತಿದ್ದಾರೆ ಈ ಕಾರ್ಪೊರೇಟರ್? ಬ್ರಿಟಿಷರ ವಿರುದ್ಧ ಹೋರಾಡಿದವನು ದೇಶದ್ರೋಹಿಯಂತೆ. ದೇಶಕ್ಕಾಗಿ ಪ್ರಾಣ ತೆತ್ತ ಹುತಾತ್ಮನನ್ನ ದುರಾತ್ಮ ಅನ್ನೋದ್ಯಾಕೆ? ಇತಿಹಾಸವನ್ನ ಸುಳ್ಳು ಮಾಡಲು ಹೊರಟವರ ಅಸಲಿ ಉದ್ದೇಶವೇನು? ಟಿಪ್ಪು ಸುಲ್ತಾನ್ ಐತಿಹ್ಯದ ಮೆಲುಕು. ಪ್ರೈವೇಟ್ ನೈನ್ಗೆ ಮತ್ತೆ ಸ್ವಾಗತ. ಕುಂಚಿಟಿಗ ಸಮುದಾಯವನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸುವಂತ ಕುರಿತು ಕೇಂದ್ರಕ್ಕೆ ಶಿಫಾರಸು ಮಾಡಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಇವತ್ತು ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಂತ ಕುಂಚಿಟಿಗರ ಸಮುದಾಯದ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದಂತ ಅವರು, ರಾಜ್ಯದಲ್ಲಿ 45 ಲಕ್ಷ ಕುಂಚಿಟಿಗರಿದ್ದಾರೆ, ಬೆರಳೆಣಿಕೆಯಷ್ಟು ಮಾತ್ರ ರಾಜಕೀಯವಾಗಿ ಗುರುತಿಸಿಕೊಂಡಿದ್ದಾರೆ ಅಂತ ಹೇಳಿದರು. ಇದೇ ವೇಳೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಮಾಜವನ್ನ ಒಡೆಯುವಂತಹ ಕೆಲಸ ಮಾಡ್ತವೆ, ಜಾತಿ ಸಮೀಕ್ಷೆ ಮಾಡೋದಕ್ಕೂ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಂತ ಪರೋಕ್ಷವಾಗಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಇನ್ನು ಸಮಾವೇಶದಲ್ಲಿ ಭಾಗಿಯಾಗಿದ್ದಂತ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಕುಂಚಿಟಿಗರ ಬೇಡಿಕೆಗಳನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂತ ಭರವಸೆಯನ್ನ ನೀಡಿದರು. ನನಗೆ ಸಿಕ್ಕಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ತಮಿಳುನಾಡಿನಲ್ಲಿ ಬಹಳ ಜಾಸ್ತಿ ಇದ್ದೀರಂತೆ. ಅಲ್ಲಿ 45 ಲಕ್ಷ ಜನ ಇದ್ದಾರೆ. 6 ಜನ MLA-ಗಳು, 2 ಪಾರ್ಲಿಮೆಂಟ್ ಮೆಂಬರ್ಗಳಿದ್ದಾರೆ. ನಮ್ಮಲ್ಲಿ ನೀವು 20 ಲಕ್ಷ ಅಂತ ಇದ್ದೀರಿ, ಒಬ್ಬರೇ MLA ಇದ್ದಾರೆ. ಅವ್ರು ಒಬ್ಬರನ್ನ ಮಂತ್ರಿ ಮಾಡಿದ್ದೀವಿ. ಇಲ್ಲಿಂದ ಅಲ್ಲಿ ವಲಸೆ ಹೋದ್ರ ನಮ್ಮ ಮೈಸೂರಿಗೂ ಕೂಡ ವಲಸೆ ಬಂದವರೇ ಜಾಸ್ತಿ ಇರೋದು. ಕುಂಚಿಟಿಗರು ಮೈಸೂರಿನಲ್ಲಿ ಇದಾರಲ್ಲ, ಅವರೆಲ್ಲ ಈ ಕಡೆಯಿಂದ ಬಂದವರು ಆ ಕಡೆಗೆ. ಈ ಜಾತಿ ಸಮೀಕ್ಷೆಯನ್ನ ಮಾಡೋದ್ರ ಮೂಲಕ ಒಬ್ಬರ ಆರ್ಥಿಕ ಪರಿಸ್ಥಿತಿಯನ್ನ, ಸಾಮಾಜಿಕ ಪರಿಸ್ಥಿತಿಯನ್ನ ಗಣನೆಗೆ ತಗೊಂಡು ಅದಕ್ಕೆ ಕಾರ್ಯಕ್ರಮವನ್ನ ರೂಪಿಸತಕ್ಕಂತ ರೀತಿಯಲ್ಲಿ ಹೊರಟಿದ್ದೇವೆ. ಈ ಜಾತಿ ಸಮೀಕ್ಷೆಯನ್ನ ಮಾಡೋದ್ರ ಮೂಲಕ ಒಬ್ಬರ ಆರ್ಥಿಕ ಪರಿಸ್ಥಿತಿಯನ್ನ, ಸಾಮಾಜಿಕ ಪರಿಸ್ಥಿತಿಯನ್ನ ಗಣನೆಗೆ ತಗೊಂಡು ಅದಕ್ಕೆ ಕಾರ್ಯಕ್ರಮವನ್ನ ರೂಪಿಸತಕ್ಕಂತ ರೀತಿಯಲ್ಲಿ ಹೊರಟಿದ್ದೇವೆ. ಲಂಚ ಪ್ರಕರಣದಲ್ಲಿ ಸಿಲುಕಿರುವಂತಹ ಸಚಿವ ಆಂಜನೇಯ ವಿರುದ್ಧ ಇವತ್ತು ಬಿಜೆಪಿ ಮುಖಂಡರು ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ. ದೂರು ದಾಖಲಿಸಿದಂತ ಬಳಿಕ ಮಾತನಾಡಿದ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ, ಆಂಜನೇಯ ಅವರ ರಕ್ಷಣೆಗೆ ಸಿಎಂ ಸಿದ್ದರಾಮಯ್ಯನವರೇ ನಿಂತಿದ್ದಾರೆ, ತಾವು ಮಧ್ಯಪ್ರವೇಶಿಸಿ ಆಂಜನೇಯ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದೇವೆ ಅಂತ ಹೇಳಿದರು. ಇನ್ನು ಈ ವಿಚಾರವಾಗಿ ರಾಜ್ಯಪಾಲರು ಸಹ ಸಂವಿಧಾನಾತ್ಮಕವಾಗಿ ಕ್ರಮ ಕೈಗೊಳ್ಳೋದಾಗಿ ಭರವಸೆಯನ್ನ ನೀಡಿದ್ದಾರೆ ಅಂತ ಹೇಳಿದರು. ಜೊತೆಗೆ ಆಂಜನೇಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ಬಿಜೆಪಿಯ ಎಲ್ಲ ಘಟಕಗಳು ನಾಳೆಯಿಂದ 3 ದಿನಗಳ ಕಾಲ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆಯನ್ನ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಿದರು.
ಇನ್ನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೆಎಸ್ ಈಶ್ವರಪ್ಪ ಸಹ ಸಚಿವ ಆಂಜನೇಯ ಅವರ ರಾಜೀನಾಮೆ ಅವರು ನೀಡಲೇಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ರಾಜೀನಾಮೆ ನೀಡದೇ ಇದ್ರೆ ಸಿಎಂ ಅವರೇ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಈಶ್ವರಪ್ಪ ಆಗ್ರಹಿಸಿದ್ರು. ಇನ್ನು ಈತ ಶಿವಮೊಗ್ಗದಲ್ಲಿ ಸಚಿವ ಆಂಜನೇಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಎಸ್ಸಿ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆಯನ್ನ ಇವತ್ತು ನಡೆಸಿದ್ರು. ಸ್ನೇಹಿತರೆ, ಇವತ್ತು ಘನತೆವೆತ್ತ ರಾಜ್ಯಪಾಲರನ್ನ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಿಯೋಗ ಭ್ರಷ್ಟಾಚಾರ ಮಿತಿಮೀರಿದೆ ಅನ್ನುವಂಥ ಸಂಗತಿಯನ್ನು ನಾವು ರಾಜ್ಯಪಾಲರ ಗಮನಕ್ಕೆ ತಂದಿದ್ದೇವೆ. ಮತ್ತು ಮೊನ್ನೆ ಎಲ್ಲ ಇಲಾಖೆಯಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ, ಅದರಲ್ಲಿ ಮೊನ್ನೆ ನಡೆದಂಥ ಎಲ್ಲ ಸಾಕ್ಷಿ ಸಮೇತವಾಗಿ ಸಿಕ್ಕಿಬಿದ್ದಿರುವಂಥ ಆಂಜನೇಯವರ ಭ್ರಷ್ಟಾಚಾರದ ಕರ್ಮಕಾಂಡವನ್ನು ಕೂಡ ನಾವು ಮನವಿ ಮುಖೇನ ರಾಜ್ಯಪಾಲರ ಗಮನಕ್ಕೆ ತಂದಿದ್ದೇವೆ. ಮತ್ತು 3 ದಿವಸಗಳ ಕಾಲ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ಮತ್ತು ಎಸ್ಟಿ ಮೋರ್ಚಾದ ನೇತೃತ್ವದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಎಲ್ಲ ಜಿಲ್ಲಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಅಂತ ಹೇಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಭ್ರಷ್ಟಾಚಾರದ ವಿಕೇಂದ್ರೀಕರಣಕ್ಕೆ ನೇರವಾಗಿ ಈ ದಲಿತರ ಹಿಂದುಳಿದ ಇಲಾಖೆಗಳನ್ನು ಬಳಸ್ಕೊತಾ ಇದ್ದಾರೆ. ದುರಾದೃಷ್ಟ. ನಾನು ಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತೇನೆ, 2.5 ವರ್ಷ ಅಂತೂ ನೀವು ಮಲಗಿಬಿಟ್ರಿ, ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಿಲ್ಲ. ದಲಿತರು ಹಿಂದುಳಿದವರು ಅನ್ನೋಂಥ ಹೆಸರಿನಲ್ಲಿ ನೀವು ಮುಖ್ಯಮಂತ್ರಿ ಆದ್ರಿ. ನಂಗೆ ಸಂತೋಷ. ನೀವು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಹಳ ಜನ ನಂಬಿದ್ರು. ನೀವು ಅನೇಕ ವರ್ಷ ದಲಿತರು ಹಿಂದುಳಿದವರು ಪರ ನಾನು ಅಂತ ಕೇಳ್ಕೊಂಬಂದಿದ್ದಕ್ಕೋಸ್ಕರ ಮುಖ್ಯಮಂತ್ರಿ ನೀವು ಆಗಿದ್ದೀರಿ. ನಿಜಕ್ಕೂ ಒಂದಿಷ್ಟು ಜನ ಸಾಧನೆ ಮಾಡ್ತೀರಿ ನಾವು ಅಂದ್ಕೊಂಡಿದ್ವಿ. ಆದರೆ 2.5 ವರ್ಷ ದಲಿತರಿಗೆ ಹಿಂದುಳಿದವರಿಗೆ ನೀವೇನು ಮಾಡಿದ್ದೀರಿ ಅಂತ ಒಂದು ಶ್ವೇತಪತ್ರ ಹೊರಡಿಸ್ಬಿಡಿ. ಯಾಕೆಂತಂದ್ರೆ ಇವತ್ತು ನಾವು ಬಿಜೆಪಿಯವರು ತುಂಬ ಸ್ಪಷ್ಟವಾಗಿ ಅಂಕಿಅಂಶ ಸಮೇತ ಇಟ್ಟರೂ ಕೂಡ ಬಿಜೆಪಿಯವರು ಸುಳ್ಳು ಹೇಳೋಷ್ಟು ಇನ್ಯಾರು ಹೇಳಲ್ಲ ಅಂತ ಮತ್ತೊಂದು ಸುಳ್ಳು ಹೇಳ್ತಾರೆ. ಹಿಂದುಳಿದವ್ರ ಬಗ್ಗೆ ಟಿಪ್ಪು ಜಯಂತಿ ಆಚರಣೆ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯನವರು ಟಿಪ್ಪು ಸುಲ್ತಾನ್ ಕೋಮುವಾದಿಯಲ್ಲ, ನಿಜವಾದ ಜಾತ್ಯತೀತವಾದಿ. ಆತನ ಕಾಲದಲ್ಲಿಯೇ ನಿಜವಾದಂತಹ ಸ್ವಾತಂತ್ರ್ಯ ಹೋರಾಟ ಆರಂಭಗೊಂಡಿದ್ದು ಅಂತ ಹೇಳಿದ್ದಾರೆ. ಟಿಪ್ಪು ಶೃಂಗೇರಿ ಮಠಕ್ಕೆ ನೆರವನ್ನ ನೀಡಿದ್ರು, ಸಾಕಷ್ಟು ದೇವಾಲಯಗಳ ಅಭಿವೃದ್ಧಿಗೆ ನೆರವನ್ನ ನೀಡಿದ್ರು. ಅದೇ ಆತನ ಜಾತ್ಯತೀತತೆಗೆ ನಿದರ್ಶನ ಆಗಿದೆ. ಮೈಸೂರು ಯುದ್ಧಗಳ ಮೂಲಕವೇ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಯುದ್ಧಗಳನ್ನ ಆರಂಭಗೊಳಿಸಿದ್ರು. ಈ ಹಿಂದೆಯೇ ಟಿಪ್ಪು ಜಯಂತಿ ಆಚರಿಸಬೇಕಾಗಿತ್ತು, ಸಾಧ್ಯವಾಗಿರಲಿಲ್ಲ. ಈಗ ಸರ್ಕಾರದ ವತಿಯಿಂದ ಆಚರಿಸಲಾಗ್ತಾ ಇದೆ ಅಂತ ತಿಳಿಸಿದ್ರು. ಇಂಡಿಯಾ ಟುಡೇ ಸರ್ವೆ ಪ್ರಕಾರ ಕರ್ನಾಟಕ ಅಭಿವೃದ್ಧಿ ವೇಗದಲ್ಲಿ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಬಿಜೆಪಿ ಸರ್ಕಾರ ಬಿದ್ದಾಗ 9ನೇ ಸ್ಥಾನದಲ್ಲಿತ್ತು. ನಾವು 3ನೇ ಸ್ಥಾನಕ್ಕೆ ಬಂದಿರೋದು ಸಹಜವಾಗಿ ಸಂತಸ ಮೂಡಿಸಿದೆ ಅಂತ ಹೇಳಿದ್ರು. ಕೋಮುವಾದಿಗಳು ಮಾಡ್ತಕ್ಕಂಥ ಒಂದು ಕೆಟ್ಟ ಪ್ರಯತ್ನ. ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡೋದು, ಟಿಪ್ಪು ಸುಲ್ತಾನ್ ಒಬ್ಬ ಜಾತ್ಯತೀತ ವ್ಯಕ್ತಿಯಾಗಿದ್ದಂಥವರು, ಬ್ರಿಟಿಷ್ನವ್ರ ವಿರುದ್ಧ 3 ಯುದ್ಧಗಳನ್ನು ಮಾಡಿದಂಥವರು. ನಿಜವಾಗಿ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆದದ್ದೇ ಮೈಸೂರು ಯುದ್ಧಗಳ ಮೂಲಕ. ಮೈಸೂರು ಯುದ್ಧ ಅಂತ ಕರೀತಾರೆ ಅದು ಟಿಪ್ಪು ಸುಲ್ತಾನ್ ಅದನ್ನು ಆ ಯುದ್ಧ ಮೂಲಕನೇ ಮಾಡಿದಂಥದ್ದು. ಮತ್ತು ಅವರು ಮತಾಂಧ ಆಗಿದ್ದ, ಹಿಂದೂಗಳನ್ನೆಲ್ಲ ಕನ್ವರ್ಟ್ ಮಾಡಿಸ್ಬಿಟ್ಟ, ಅವೆಲ್ಲ ಆಧಾರ ರಹಿತವಾದದ್ದು. ಪ್ರೈವೇಟ್ ಲೈನ್ ಮುಂದುವರಿಯುತ್ತೆ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಚಮ್ಮನೂರು ಜುವೆಲರ್ಸ್ ದೀಪಾವಳಿ ಹಬ್ಬದ ವಿಶೇಷ ಕೊಡುಗೆ. ಪ್ರತಿ ಗ್ರಾಮ್ ಮೇಲೆ 111 ರೂಪಾಯಿಗಳ ರಿಯಾಯಿತಿ. ಈ ಕೊಡುಗೆ ದಿನಾಂಕ 2015 ನವೆಂಬರ್ 8, 9, 10, 11 ಮತ್ತು 12ರವರೆಗೆ ನಿಮ್ಮ ಚಮ್ಮನೂರು ಜುವೆಲರ್ಸ್ ಅಲ್ಲಿ ಮಾತ್ರ. ಪ್ರಿಯಾ, ನಾನ್ ಪಾರ್ಟಿಗೆ ಹೋಗ್ತಿದ್ದೀನಿ, ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ. 10 ನಿಮಿಷ ರೀ, ನಾನು ರೆಡಿ ಆಗ್ತೀನಿ. ಜಾನ್, ಅದ್ 5 ಸ್ಟಾರ್ ಪಾರ್ಟಿ ಕಣೆ, ಅಲ್ಲಿ ಬಂದ್ ನೀನೇನ್ ಮಾಡ್ತೀಯಾ? ಪಾರ್ಟಿ ಅಲ್ಲ, ನಾನ್ ಹೀಗಿರೋದೇ ನಿಮ್ಗೆ ಬೋರಿಂಗ್. ಡೋಂಟ್ ವರಿ, ನಂಗೆಲ್ಲ ಗೊತ್ತಾಯ್ತು. ನ್ಯೂಟ್ರಿ ಸ್ಲಿಮ್, ಇದು ನಿನ್ನನ್ನ ಸ್ಲಿಮ್ ಹಾಗೂ ಸುಂದರವಾಗಿ ಮಾಡುತ್ತೆ. ಡಾರ್ಲಿಂಗ್, ಪಾರ್ಟಿಗೆ ಬರ್ತಿದ್ಯಲ್ವಾ? 5 ಸ್ಟಾರ್ ಪಾರ್ಟಿ ತುಂಬಾ ಬೋರಿಂಗ್ ತಾನೆ? ಡಾರ್ಲಿಂಗ್, ನೀನ್ ನನ್ ಜೊತೆಗಿದ್ರೆ ಬೋರಿಂಗ್ ಎಲ್ಲಿ? ದೇಹದ ತೂಕ ಕಡಿಮೆ ಮಾಡಿಕೊಂಡು ಸ್ಲಿಮ್ ಮತ್ತು ಸುಂದರವಾಗಿ ಕಾಣಲು ಆಯುರ್ವೇದ್ ನ್ಯೂಟ್ರಿ ಸ್ಲಿಮ್ ಮೆಡಿಕಲ್ಸ್ ಗಳಲ್ಲಿ ಲಭ್ಯ. ಸರಸಮನಕ್ಕೆ ಕರೆಯೊಂದು ಕೈ ಬೀಸಿ ಕರೆಯಿತು, ಮೌನವೇ ಉಳಿಯಿತು.
ಹೊಸತನ ಅರಳಿತು ಸರಸ ಮನಗೆ ಕರೆಯೊಂದು ಕೈ ಬೀಸಿ ಕರೆಯಿತು. ಅಂದಗಾಣಲು ಇಷ್ಟೆಲ್ಲ ಯಾಕೆ ಹಿಡಿಯೋ? ಹಾಗಾದ್ರೆ ಪರಿಮಳಕ್ಕೆ ಬೇರೇನು? ಸೆಂಟ್. ಫಾಗ್ ದ ಸೆಂಟ್. ಫಾಗ್ ಸೆಂಟ್. ಫಾಗ್ ಸೆಂಟ್ನಿಂದ ಸೌಂದರ್ಯ ಕಾಣಿಸುತ್ತೆ ವಿಶೇಷ. ಫಾಗ್ ಸೆಂಟ್. ಬಾಬಾದು ವಿಭೂತಿ ತಂದಿದ್ದೀನಿ, ಸ್ವಲ್ಪ ಹಣೆಗಿಟ್ಕೊಳ್ಳಿ. ನಿಮ್ ಎಲ್ಲ ನೋವುಗಳನ್ನು ಆ ಬಾಬಾ ದೂರ ಮಾಡ್ತಾರೆ. ಗೈಸ್ ಆರ್ ಕ್ರೇಜಿ ಅಬೌಟ್ ಬಾಡಿ ಬಿಲ್ಡಿಂಗ್. ಯಾರು ನೋಡಿದ್ರು ಬಾಡಿ ಬಿಲ್ಡ್ ಮಾಡ್ತಾ ಇದಾರೆ. ನನಗೂ ಈ ತರ ಬಾಡಿ ಬಿಲ್ಡ್ ಮಾಡಬೇಕು. ದೇಹದ ತೂಕ ಹೆಚ್ಚಿಸಲು ಆಯುರ್ವೇನ್ ನ್ಯೂಟ್ರಿಗೇನ್ ಮೆಡಿಕಲ್ಸ್ ಗಳಲ್ಲಿ ಲಭ್ಯ. ಬಿಬಿಎಂಪಿ ವಾರ್ಡ್ ನಂಬರ್ 3. ಮೇಲ್ನೋಟಕ್ಕೆ ಎಲ್ಲಾ ಓಕೆ, ಒಳ ಹೊಕ್ರೆ ಇದ್ಯಾಕೆ? ನಿಮ್ಮ ವಾರ್ಡ್, ನಿಮ್ಮ ಕಾರ್ಪೊರೇಟರ್. ಯಾವ ಹಾದಿಯತ್ತ ಸಾಗ್ತಿದ್ದಾರೆ ಈ ಕಾರ್ಪೊರೇಟರ್? ಪ್ರೈವೇಟ್ ಲೈನ್ಗೆ ಮತ್ತೆ ಸ್ವಾಗತ. ಕಣಿವೆ ನಾಡಿಗೆ ಪ್ರಧಾನಿ ಮೋದಿ ಭರ್ಜರಿಯಾದಂಥ ಗಿಫ್ಟ್ ಅನ್ನ ಇವತ್ತು ನೀಡಿದ್ದಾರೆ. ಕಾಶ್ಮೀರವಿಲ್ಲದೆ ಭಾರತ ಪರಿಪೂರ್ಣವಲ್ಲ ಅಂದಿರುವಂಥ ಇವತ್ತು ಏನು ನಮೋ ಆ ಬಗ್ಗೆ ಮಾತನಾಡಿರುವಂಥದ್ದು. ಕಣಿವೆ ನಾಡಿನ ಅಭಿವೃದ್ಧಿಗಾಗಿ 80,000 ಕೋಟಿ ರೂಪಾಯಿಗಳ ವಿಶೇಷವಾದಂಥ ಪ್ಯಾಕೇಜ್ ಅನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಕಾಶ್ಮೀರ ವಿಷಯದಲ್ಲಿ ತನಗ್ಯಾರ ಸಲಹೆ ಕೂಡ ಬೇಕಿಲ್ಲ ಅನ್ನುವಂಥ ಮಾತನ್ನ ವಿರೋಧಿಗಳಿಗೆ ನೀಡಿದ್ದಾರೆ. ಎಸ್, ಪ್ರಧಾನಿ ಮೋದಿ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರಕ್ಕೆ ಭರ್ಜರಿ ಕೊಡುಗೆ ನೀಡಿದ್ದಾರೆ. ಶ್ರೀನಗರದ ಶೇರಿ ಕಾಶ್ಮೀರ ಸ್ಟೇಡಿಯಂನಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಮೋದಿ, ಜಮ್ಮು ಕಾಶ್ಮೀರಕ್ಕೆ 80,000 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಈ ಪ್ಯಾಕೇಜ್ ಆರಂಭ ಎಂದು ಹೇಳುವ ಮೂಲಕ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ನೆರವು ಒದಗಿಸುವ ಭರವಸೆಯನ್ನ ನೀಡಿದರು. ಇನ್ನು ಕಾಶ್ಮೀರ ಇಲ್ಲದೆ ಭಾರತ ಪರಿಪೂರ್ಣವಲ್ಲ. ಕಾಶ್ಮೀರ ಅಭಿವೃದ್ಧಿಯ 3 ಆಧಾರ ಸ್ತಂಭಗಳಾದ ಕಾಶ್ಮೀರಿಯಾತ್, ಜಮೂರಿಯಾತ್ ಮತ್ತು ಇನ್ಸಾನಿಯಾತ್ ಪಾಲಿಸಲು ಇಚ್ಛಿಸುತ್ತೇನೆ ಎಂದರು. जो हिंदुस्तान का स्वभाव है, कश्मीरी का अलग नहीं हो सकता. वो भी जैसे अभी मुफ्ती साहब कह रहे थे, यहाँ के लोगों में ताकत है, जज्बा है. थोड़ा सा अगर व्यवस्था मिल जाए वो अपने आप कश्मीर को नई ऊंचाइयों पर ले जाने की ताकत रखते हैं. मुझे मुफ्ती साहब की बात पर भरोसा है, मुझे आप पर भरोसा है. जमहूरियत और इंसानियत, मैं आज भी इसी बात को मानता हूं कि कश्मीर के विकास का रास्ता इन 3 पिलर पर खड़ा होना है. इसी को मजबूती देनी है. जब जमहूरियत की बात वाजपेयी जी करते थे, क्या कभी किसी ने सोचा था इतने कम समय में कश्मीर के लोग जमहूरियत को इतना बल दें और लोकसभा के चुनाव में, विधानसभा के चुनाव में. ಮೋದಿ ವಿಶೇಷ ಪ್ಯಾಕೇಜ್ ಘೋಷಿಸಿದ ಬೆನ್ನಲ್ಲೇ ಮಾಜಿ ಸಿಎಂ ಒಮರ್ ಅಬ್ದುಲ್ಲಾ ವ್ಯಂಗ್ಯವಾಡಿದ್ದಾರೆ. ಕಾಶ್ಮೀರ ವಿವಾದವನ್ನ ನೋಟು ಮತ್ತು ನಾಣ್ಯಗಳಲ್ಲಿ ಅಳೆಯುವ ಮೂಲಕ ಮೋದಿ ಮತ್ತದೇ ತಪ್ಪು ಮಾಡಿದ್ದಾರೆ ಎಂದು ಒಮರ್ ಆಪಾದಿಸಿದ್ದಾರೆ. कहाँ गई वो इंसानियत जब उधमपुर में हमारे एक नौजवान जिंदा जलाया गया था? क्या उस पर हम कुछ नहीं सुन सकते थे? कहाँ गई थी वो इंसानियत दादरी के बाद, हरियाणा और हिमाचल के बाद? कहने के लिए तो इंसानियत अल्फाज में दम बहुत है, लेकिन उस अल्फाज में मायने तब है जब उस पर अमल हो. जमहूरियत की बात उस वक्त करना जबकि सैकड़ों लोगों को गिरफ्तार किया गया था सिर्फ इस जलसे को कामयाब करने के लिए, तो कहाँ गई वो जमहूरियत? पैकेज का ऐलान हुआ, बड़ा अच्छा. मैं आप दोस्तों को अपनी उस तकरीर के तरफ याद दिलाना चाहता हूं जो मैंने उस वक्त के वजीर आजम के सामने अनंतनाग में की. ಇನ್ನು ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಕಾಶ್ಮೀರದಾದ್ಯಂತ ಮೊಬೈಲ್ ಮತ್ತು ಇಂಟರ್ನೆಟ್ ಸೇವೆಗೆ ತಾತ್ಕಾಲಿಕ ತಡೆ ಹಾಕಲಾಗಿತ್ತು. ಅಲ್ಲದೆ ಮೋದಿ ಭೇಟಿಯನ್ನ ವಿರೋಧಿಸಿ ಕಪ್ಪು ಬಾವುಟ ಪ್ರದರ್ಶಿಸಿದ ಜಮ್ಮು ಕಾಶ್ಮೀರ ಶಾಸಕ ಇಂಜಿನಿಯರ್ ರಶೀದ್ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದರು. ಒಟ್ಟಿನಲ್ಲಿ ಭಾರೀ ಭದ್ರತೆಯೊಂದಿಗೆ ಕಣಿವೆ ನಾಡಿಗೆ ಭೇಟಿ ನೀಡಿದ್ದ ಮೋದಿ ಅಭಿವೃದ್ಧಿ ಮಂತ್ರ ಜಪಿಸಿ ವಾಪಸ್ಸಾದರು. ಬ್ಯೂರೋ ರಿಪೋರ್ಟ್, ರಾಜ್ ನ್ಯೂಸ್.
ಭಾರತ ದಕ್ಷಿಣ ಆಫ್ರಿಕಾ ನಡುವಿನ ಫ್ರೀಡಂ ಸರಣಿಯ ಮೊದಲ ಟೆಸ್ಟ್ನ ರಿಸಲ್ಟ್ ಕೇವಲ 3 ದಿನಕ್ಕೆ ಹೊರಬಿದ್ದಿದೆ. ಟೀಂ ಇಂಡಿಯಾದ ಬಿಗಿ ಬೌಲಿಂಗ್ಗೆ ಸೌತ್ ಆಫ್ರಿಕಾ ದಾಂಡಿಗರು ತತ್ತರಿಸಿ ಹೋದರು. ಈ ಮೂಲಕ ಟೆಸ್ಟ್ ಸರಣಿಯಲ್ಲಿ ಕೊಹ್ಲಿ ಪಡೆ ಶುಭಾರಂಭ ಮಾಡಿದೆ. ಟೀಂ ಇಂಡಿಯಾ ಬಿಗಿ ಬೌಲಿಂಗ್ಗೆ ಹರಿಣಗಳು ಉಡೀಸ್. 3 ದಿನಕ್ಕೆ ಹೊರಬಿತ್ತು ಮೊಹಾಲಿ ಟೆಸ್ಟ್ ರಿಸಲ್ಟ್. ಮೊದಲ ಟೆಸ್ಟ್ನಲ್ಲೇ ಕೊಹ್ಲಿ ಪಡೆಗೆ ವಿಜಯಮಾಲೆ. ತೀವ್ರ ಕುತೂಹಲ ಮೂಡಿಸಿದ್ದ ಭಾರತ ದಕ್ಷಿಣ ಆಫ್ರಿಕಾ ಮೊದಲ ಟೆಸ್ಟ್ ಪಂದ್ಯ 3 ದಿನಕ್ಕೆ ಅಂತ್ಯ ಕಂಡಿದೆ. ಭಾರತೀಯ ಬೌಲರ್ಗಳ ಸ್ಪಿನ್ ದಾಳಿ ಎದುರಿಸಲಾಗದೆ ಹರಿಣಗಳು ಕೊಹ್ಲಿ ಪಡೆಗೆ ಶರಣಾಗಿವೆ. ನಿನ್ನೆ 2ನೇ ದಿನಾಂತ್ಯದಲ್ಲಿ 2 ವಿಕೆಟ್ ನಷ್ಟಕ್ಕೆ 125 ರನ್ ಗಳಿಸಿದ್ದ ಭಾರತ ಇಂದು ಬೃಹತ್ ಮೊತ್ತ ಗಳಿಸುವ ಮುನ್ಸೂಚನೆ ನೀಡಿತ್ತು. ಆದರೆ ನಾಯಕ ವಿರಾಟ್ ಕೊಹ್ಲಿ ಹಾಗೂ ಚೇತೇಶ್ವರ್ ಪೂಜಾರ್ ಪೆವಿಲಿಯನ್ ಹಾದಿ ಹಿಡಿದ ಬಳಿಕ ಟೀಂ ಇಂಡಿಯಾ ಬ್ಯಾಟ್ಸ್ಮನ್ಗಳು ಭಾರೀ ಹರಸಾಹಸದಿಂದ ಅಂತಿಮವಾಗಿ ಕೇವಲ 200 ರನ್ ಗಳಿಸಿದ್ರು. ಈ ಮೂಲಕ ದಕ್ಷಿಣ ಆಫ್ರಿಕಾ ದಾಂಡಿಗರಿಗೆ ಗೆಲ್ಲಲು 218 ರನ್ಗಳ ಗುರಿಯನ್ನ ಕೊಹ್ಲಿ ಬಾಯ್ಸ್ ನೀಡಿದ್ರು. ಇನ್ನು 218 ರನ್ಗಳ ಗುರಿ ತಲುಪಲು ಹೊರಟ ದಕ್ಷಿಣ ಆಫ್ರಿಕಾ ಬ್ಯಾಟ್ಸ್ಮನ್ಗಳು ರವೀಂದ್ರ ಜಡೇಜಾ ಹಾಗೂ ರವಿಚಂದ್ರನ್ ಅಶ್ವಿನ್ರ ಸ್ಪಿನ್ ದಾಳಿ ಎದುರಿಸುವಲ್ಲಿ ವಿಫಲರಾದರು. ಎಲ್ಗರ್ ವಿಲಿಯರ್ಸ್, ಎಸ್ ವಾನ್ಝೈಲ್, ಹಾರ್ಮರ್ ಹೊರತುಪಡಿಸಿದ್ರೆ ಉಳಿದ ಯಾವ ಆಟಗಾರರು ಒಂದಂಕಿ ದಾಟದೆ ಪೆವಿಲಿಯನ್ ಪರೇಡ್ ನಡೆಸಿದ್ರು. ಪರಿಣಾಮ ಅಂತಿಮವಾಗಿ ಸೌತ್ ಆಫ್ರಿಕಾ 109 ರನ್ಗಳಿಗೆ ಸರ್ವಪತನಗೊಂಡು ಭಾರತಕ್ಕೆ ಶರಣಾಯಿತು. ಭಾರತದ ಪರ 2ನೇ ಇನ್ನಿಂಗ್ಸ್ನಲ್ಲಿ ಜಡೇಜಾ 5, ಅಶ್ವಿನ್ 3, ಮಿಶ್ರಾ ಮತ್ತು ವರುಣ್ ತಲಾ 1 ವಿಕೆಟ್ ಪಡೆದು ಯಶಸ್ವಿ ಬೌಲರ್ ಎನಿಸಿಕೊಂಡ್ರು. ಇನ್ನು ಪಂದ್ಯದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರವೀಂದ್ರ ಜಡೇಜಾ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾದರು. ಒಟ್ನಲ್ಲಿ ಏಕದಿನ ಮತ್ತು ಟಿ20 ಕ್ರಿಕೆಟ್ ಸರಣಿಯ ಸೋಲಿನ ಸೇಡನ್ನ ಭಾರತ ಮೊದಲ ಟೆಸ್ಟ್ ಪಂದ್ಯದಲ್ಲೇ ತೀರಿಸಿಕೊಂಡು ಗೆಲುವಿನ ಲಯಕ್ಕೆ ಮರಳಿದೆ. ಈ ಗೆಲುವಿನ ಮೂಲಕ ಟೀಂ ಇಂಡಿಯಾ 4 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 1-0 ಯಿಂದ ಮುನ್ನಡೆ ಪಡೆದುಕೊಂಡಿದೆ. ಮುಂದಿನ ಹಾಗೂ 2ನೇ ಪಂದ್ಯ ನವೆಂಬರ್ 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸ್ಪೋರ್ಟ್ಸ್ ಬ್ಯೂರೋ, ರಾಜ್ ನ್ಯೂಸ್. ಈಗ ರಾಜ್ಯದ ಹವಾಮಾನ ವರದಿ ಯಾವ ರೀತಿಯಾಗಿದೆ ನೋಡ್ಕೊಂಡು ಬರೋಣ ಮನೆ. ಇದುವರೆಗಿನ ಪ್ರಮುಖ ಸುದ್ದಿ ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.